ಏನು? ಕಪಿಗಳು ರಾಮನ ನೇತೃತ್ವದಲ್ಲಿ ಬಂದಿದ್ದಾರೆ, ಯುದ್ಧ ಮಾಡ್ತಾ ಇದ್ದಾರೆ. ಅದೆಷ್ಟು ರಾಕ್ಷಸ ಸಂಹಾರ ಮಾಡೋದಪ್ಪ, ಎಷ್ಟು ರಾಕ್ಷಸ ಸಂಹಾರ ಮಾಡೋದು? ಆಯಿತು ಮುಗೀತು ಅಂತಂದರೆ ಇಲ್ಲ, ಮತ್ತೆ ಪುನಃ ಒಂದಿಷ್ಟು ಮಂದಿ ಬರ್ತಾ ಇದ್ದಾರೆ. ಒಂದು ಹಂತದಲ್ಲಿ ರಾವಣನಲ್ಲಿದ್ದಂತಹ ಸರ್ವ ಸೈನ್ಯವು ಕೂಡ ಹತವಾಗಿ ಹೋಯಿತು. ಎಲ್ಲರನ್ನೂ ಆಹುತಿ ಕೊಟ್ಟು ಮುಗಿಸಿ ರಾವಣ ಇನ್ನೇನು ತಾನು ಕೊನೆಗೆ ಇನ್ಯಾರೂ ಉಳಿದಿಲ್ಲ, ನಾನೇ ಹೊರಡಬೇಕು ಅಂತ ಸಿದ್ಧನಾಗ್ತಾ ಇದ್ದಾನೆ. ಆ ಹೊತ್ತಿಗೂ ಕೂಡ ಒಂದು ಕೆಲಸ ಮಾಡ್ದ. ರಾಜ್ಯದ ಸೇನೆ ಎಲ್ಲ ಖಾಲಾಗಿ ಹೋಯಿತು. ಅವನ ಅಂತರಂಗದ ಸೇನೆ ಒಂದಿತ್ತು, ಅವನ ಅಂತರಂಗದ ಸೇನೆ. ಅದು ಎಷ್ಟು ಅಂತಂದರೆ ಅಂತ ಇದ್ದಾರೆ, 30,000 ಮಹೌಘಕಾನಾಂ ಅಕ್ಷೌಹಿಣೀನಾಂ ಸಹ ಷಟ್ಸಹಸ್ರಂ. 36 ಮಹೌಘ ಸಂಖ್ಯೆಯ ಅಕ್ಷೌಹಿಣಿ ಸೇನೆ. ಒಂದು ಮಹೌಘ ಅಂತಂದರೆ ಒಂದು ಅಂಕೆ ಬರೋದರ ಮುಂದೆ ಒಂದು 70 ಸೊನ್ನೆ ಸೇರಿಸಬೇಕಂತೆ. ಇಂತಹದ್ದು 36,000 ಮಹೌಘ ಸಂಖ್ಯೆಯ ಅಕ್ಷೌಹಿಣಿ ಸೇನೆ. ಅಷ್ಟು ದೊಡ್ಡ ಸೇನೆಯಲ್ಲಿ ಹೇಗೆ ಇತ್ತು ಒಂದು ಪ್ರಶ್ನೆ ನಮಗೆ ಬರುತ್ತೆ. ಬ್ರಹ್ಮದೇವರ ವರಬಲ ಹಾಗೆ. ಸುಸೂಕ್ಷ್ಮ ಪ್ರದೇಶೇ ಅಪಿ ನಿವಾಸ ಶಕ್ತಿ. ಸೂಕ್ಷ್ಮ ಪ್ರದೇಶದಲ್ಲಿಯೂ ಕೂಡ ಅಷ್ಟು ದೊಡ್ಡ ಸೇನೆ ಇರುವ ಹಾಗೆ ಬ್ರಹ್ಮದೇವರ ಅನುಗ್ರಹ ಅದು. ರಾವಣ ಅಂದುಕೊಂಡ, ಇನ್ನೇನು ನಾಳೆ ದಿವಸ ನಾನೇ ಯುದ್ಧಕ್ಕೆ ಹೋಗ್ತಾ ಇದ್ದೇನೆ, ಈ ಸೇನೆ ಅಂತರಂಗ ಸೇನೆಯನ್ನು ಇಲ್ಲಿಟ್ಟುಕೊಂಡು ನಾಯ ಮಾಡಲಿ, ಆ ಸೇನೆಗೆ ನಾಳೆ ಅರ್ಥ ಆದರೂ ಏನು, ಹೋಗಲಿ ಯುದ್ಧಕ್ಕೆ ಅಂತ ಹೇಳಿಕೊಂಡು ಕಳುಹಿಸಿಕೊಟ್ಟಿದ್ದಾನೆ. ಅಂಥ ಸೇನೆ ಕಪಿಗಳ ಮೇಲೆ ಏರಿ ಬರ್ತಾ ಇದೆ. ಕಪಿಗಳು ನೋಡ್ತಾ ಇದ್ದಾರಂತೆ, ಅದರ ಕೊನೆಯೇ ಕಾಣ್ತಾ ಇಲ್ಲ. ಇದೇನು ಸೇನೆ ಬರ್ತಾ ಇದೆಯೋ ಇಲ್ಲ ಆ ಕಡೆ ಇರುವ ಸಮುದ್ರವೇ, ಸುತ್ತ ಇರೋದು ಸಮುದ್ರ, ಅದೇ ಸುನಾಮಿ ಅಂತೆ ಉಕ್ಕೇರಿ ಉಕ್ಕೇರಿ ಬರ್ತಾ ಇದೆಯೋ, ಮುಗಿತಲೇ ಇಲ್ಲ, ಕೊನೆಯೇ ಕಾಣ್ತಾ ಇಲ್ಲ. ಒಬ್ಬೊಬ್ಬ ರಾಕ್ಷಸರು ಕೂಡ ಅಕರಾಳ ವಿಕರಾಳ ಸ್ವರೂಪರು. ಒಬ್ಬನ ಕೈಯಲ್ಲಿರುವಂತಹ ಆಯುಧ ಮತ್ತೊಬ್ಬನ ಕೈಯಲ್ಲಿಲ್ಲ, ಬೇರೆ ಬಗೆಯಾಗಿರುವಂತಹ ಆಯುಧ. ಕಪಿಗಳು ಅಂದುಕೊಳ್ತಾ ಇದ್ದಾರೆ, ಈ ರಾಮನನ್ನು ನಂಬಿ ನಾವು ಕೆಟ್ವಿ, ರಾಮನನ್ನು ನಂಬಿ ನಾವು ಕೆಟ್ವಿ. ಯಾಕೆ? ಎಷ್ಟೊಂದು ರಾಕ್ಷಸ ಸಂಹಾರ ಮಾಡೋಣ, ಮತ್ತೆ ಮತ್ತೆ ಪುನಃ ಹುಟ್ಟಿ ಬರ್ತಾ ಇದ್ದಾರೆ, ಇನ್ನೂ ಬರ್ತಾ ಇದ್ದಾರೆ. ಇದು ನಮ್ಮ ಕೈಲಿ ಆಗೋ ಕೆಲಸನೇ ಅಲ್ಲ ಅಂತ ಹೇಳಿಕೊಂಡು ರಾಮನ ಬೆನ್ನ ಹಿಂದಿದ್ರೆ ಆಗಿಲ್ಲ ಅಂತ ಹೇಳಿಕೊಂಡು ಎದ್ದು ಬಿದ್ದು ಓಡ್ತಾ ಇದ್ದಾರೆ. ಎಲ್ಲಿ ತನಕ ಓಡಿದ್ರು ಅಂತಂದರೆ ಭಯಾದ್ ಅತೀತ್ಯೈವಚ ಸೇತುಮಾಶು. ಯಾವ ಸೇತುವೆಯ ಮೂಲಕ ಈ ಕಡೆ ಬಂದು ಸೇರಿದ್ದಾರೆ, ಓಡಿದವರು ಆ ಸೇತುವೆ ಮೇಲೆ ಓಡಿದ್ದಾರೆ, ಓಡಿ ಹೋಗಿ ನಿಂತದ್ದು ಆ ಕಡೆ ದಡದಲ್ಲಿ. ಯಾಕೆ? ಭಯಾತ್. ಈ ಹೊತ್ತಿಗೆ ರಾಮಚಂದ್ರ ಅಂದುಕೊಂಡಂತೆ, ನನ್ನ ನಂಬಿ ಇವರು ಕೆಟ್ಟದ್ದಲ್ಲ, ಈ ಕಪಿಗಳ ನಂಬಿ ನಾನು ಕೆಟ್ಟೆ, ಇನ್ನೂ ಸುಮ್ಮನಿದ್ರೆ ಆಗಿಲ್ಲ ಅಂತ ಹೇಳಿಕೊಂಡು ರಾಮಚಂದ್ರ ಜಗವೆಲ್ಲ ತಾನಾದ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಸಏವ ಸರ್ವತ್ರ ದೃಶ್ಯಮಾನ, ಎಲ್ಲಿ ನೋಡಿದರೆ ಅಲ್ಲಿ ರಾಮಚಂದ್ರ. ಅವನಿಗೆ ಇವನೇ ರಾಮನ ಕಾಣ್ತಾ ಇದ್ದಾನೆ, ಇವನಿಗೆ ಅವನೇ ರಾಮನ ಕಾಣ್ತಾ ಇದ್ದಾನೆ. ಅಯ್ಯೋ ರಾಮನ ಹುಡ್ಕೋಣ, ಎಲ್ಲಿ ಓಡ್ತಾ ಇದ್ದೇನೆ, ಇಲ್ಲೇ ಪಕ್ಕದಲ್ಲಿದ್ದಾನೆ ಅಂತ ಹೇಳಿಕೊಂಡು ಇವನೂ ಕತ್ತಿ ಬೀಸದ, ಅವನೂ ಕತ್ತಿ ಬೀಸದ. ಅವನ ಕತ್ತಿಗೆ ಇವನ ತಲೆ ಹಾರು ಹೋಯಿತು, ಅವನ ಕತ್ತಿಗೆ ಇವನ ತಲೆ, ಇವನ ಕತ್ತಿಗೆ ಅವನ ತಲೆ ಹಾರು ಹೋಯಿತು. ಕ್ಷಣ ಮಾತ್ರದಲ್ಲಿ ಅಷ್ಟು ದೊಡ್ಡ ಸೇನೆ ಹತವಾಗಿ ಉರುಳಿದೆ. ಯಾವ ಶ್ರೀರಾಮಚಂದ್ರನಿಗೆ, ಸರ್ವಶಕ್ತನಾಗಿರತಕ್ಕಂಥ ಶ್ರೀರಾಮಚಂದ್ರನಿಗೆ ಈ ರಾಕ್ಷಸ ಸಂಹಾರಕ್ಕೆ ಈ ಕಪಿಗಳ ಸಹಾಯ ಬೇಕೇನು? ವಾಸ್ತವದಲ್ಲಿ ಆ ರಾಕ್ಷಸರಲ್ಲಿ ಅದೆಷ್ಟು ಬಗೆಯ ರಣತಂತ್ರಗಳು, ಏನವರ ಅಕರಾಳ ವಿಕರಾಳವಾದಂತಹ ಶರೀರ ದಾರ್ಢ್ಯ, ಏನು ಕೈಯಲ್ಲಿ ನಾನಾ ಬಗೆಯ ಆಯುಧಗಳು, ಏನೆಲ್ಲ ರಣತಂತ್ರಗಳು, ವ್ಯೂಹರಚನೆಯ ತಂತ್ರಗಳು. ಈ ಕಪಿಗಳು ನಾಳೆ ದಿವಸ ಯುದ್ಧ ಇದೆ, ಎಲ್ಲ ಬರಬೇಕು ಅಂತ ಹೇಳಿಕೊಂಡು ಯಾವ ಯಾವ 7 ದ್ವೀಪಗಳಲ್ಲಿ ಇರತಕ್ಕಂಥ ಕಪಿಗಳನ್ನೆಲ್ಲ ಕೊಲೆ ಹಾಕಿ ತೆಗೆದುಕೊಂಡು ಬಂದದ್ದು.
ಯಾವ ಪುರುಷತೆಯೂ ಇಲ್ಲ. ಹೋಗಲಿ, ಅವರಲ್ಲಿ ಯಾವುದಾದ್ರು ಆಯುಧ ಇದೆಯೇ ಕೇಳಿದರೆ ಯಾವುದು ಆಯುಧವೂ ಇಲ್ಲ. ಕೈಲಿರುವ ಉಗುರು, ಬಾಯಲ್ಲಿರುವ ಹಲ್ಲು, ಇನ್ನು ಮುಷ್ಟಿ, ಸಿಕ್ಕಂತಹ ಕಲ್ಲು, ಸಿಕ್ಕಂತಹ ಮರದ ಟೊಂಗೆ, ಇದೇ ಇವರ ಕೈಯಲ್ಲಿ ಆಯುಧ. ಇಂತಹ ಕಪಿಗಳನ್ನು ಶ್ರೀರಾಮಚಂದ್ರ ಅಂತಹ ರಾಕ್ಷಸರ ಜೊತೆಗೆ ಯುದ್ಧಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾನೆ. ಯಾರೇ ಒಬ್ಬ ಕಪಿ ಅದರಲ್ಲಿ ಮೃತನಾಗಿ ಹೋದದ್ದು ಹೌದು ಅಂತಂದರೆ ರಾಮನಿಗೆ ಕೆಟ್ಟ ಹೆಸರು. ಅಂತಹ ರಾಕ್ಷಸರ ಜೊತೆ ಹೋರಾಡಲಿಕ್ಕೆ ಇಂತಹ ಕಪಿಗಳನ್ನು ಕರ್ಕೊಂಡು ಹೋಗಿದ್ದಾನೆ. ತನ್ನ ಸ್ವಾರ್ಥಕ್ಕೋಸ್ಕರ ಅವರನ್ನು ಬಳಸಿದ, ಸಂಹಾರ ಮಾಡಿಸಿದ ಅಂತ ಹೇಳುವ ಕೆಟ್ಟ ಹೆಸರು. ಹೋದಂತಹ ಕಪಿಗಳಲ್ಲಿ ಒಬ್ಬನನ್ನಾದರೂ ಕೂಡ ಅಲ್ಲಿ ಬಿಟ್ಟು ಬಂದಿಲ್ಲ. ಅಷ್ಟೂ ಮಂದಿಯನ್ನು ಮರಳಿ ಜೀವಂತವಾಗಿ ಕರೆದಿದ್ದಾನೆ ಶ್ರೀರಾಮಚಂದ್ರ. ಒಬ್ಬನೇ ಒಬ್ಬ ಕಪಿ ಸಂಹೃತನಾಗಿಲ್ಲ. ರಾಮಚಂದ್ರನಿಗೆ ಶತ್ರು ಸಂಹಾರಕ್ಕೆ ಕಪಿಗಳ ಸಹಾಯ ಬೇಕೇ? ಅಂತಹ ರಾಮನ ಜೊತೆಗೆ ತಾವೂ ಯುದ್ಧಕ್ಕೆ ಹೋಗಿದ್ದೇವೆ ಅಂತ ಹೇಳಿಕೊಂಡು ಕಪಿಗಳಿಗೆ ಹೆಮ್ಮೆಯೋ ಹೊರತು ರಾಮನಿಗೆ ಅದರಿಂದ ಲಾಭ ಇಲ್ಲ. ಪ್ರಾಣದೇವರು ತುಂಬಿದ ಸಭೆಯಲ್ಲಿ ಈ ಪ್ರಸಂಗವನ್ನೆಲ್ಲ ಉಲ್ಲೇಖಿಸಿ ತೋರಿಸ್ತಾ ಇದ್ದಾರೆ. ಯಾರಿಗ್ಯಾರು ಸಹಾಯ ಮಾಡಿದ್ದು? ರಾಮದೇವರು ಬಿಡ್ತಾ ಇಲ್ಲ. ಇಷ್ಟು ಸೇವೆ ಮಾಡಿದ್ದಿ, ಪ್ರತಿಯಾಗಿ ಏನಾದರೂ ಕೇಳಲೇಬೇಕು, ಕೇಳಿಕೋ. ಹನುಮಂತದೇವರು ಅಂತ ಇದ್ದಾರೆ, ದೇವ ನೀನು ನನಗೆ ಬದುಕು ಕೊಟ್ಟಿದ್ದಿ, ಈ ಬದುಕು ಹಾಗೆಯೇ ಮುಂದುವರಿಯಲಿ. ಏನು ಬದುಕು? ಯಸ್ತೆ ಕಥಾಸೇವಕ ಏವ ಸರ್ವದಾ ಸದಾರತಿ ಸ್ವೈ ಅಚಲೈಕ ಭಕ್ತಿ ಸಜೀವಮಾನ ನಪರ ಕಥಂಚಿತ್. ಒಬ್ಬ ವ್ಯಕ್ತಿ ಬದುಕಿದ್ದಾನೆ ಅಂತ ತೀರ್ಮಾನ ಮಾಡೋದು ಹೇಗೆ? ಶ್ವಾಸೋಚ್ಛ್ವಾಸ ಇದೆ ಬದುಕಿದ್ದಾನೆ ಅಲ್ಲ, ಶ್ವಾಸೋಚ್ಛ್ವಾಸ ಇದೆ ಬದುಕಿದ್ದಾನೆ ಅಲ್ಲ. ಯಸ್ತೆ ಕಥಾಸೇವಕ ಏವ ಸರ್ವದಾ, ಯಾರು ನಿನ್ನನ್ನು ಸದಾ ನೆನಪಿಸ್ಕೋತಾ ಇದ್ದಾನೋ, ಸದಾರತಿ ಸದಾ ನಿನ್ನಲ್ಲಿ ಆಸಕ್ತನಾಗಿದ್ದಾನೋ, ತ್ವಯಿ ಅಚಲೈಕ ಭಕ್ತಿ ನಿರ್ವ್ಯಾಜವಾದ ನಿಶ್ಚಲವಾಗಿರತಕ್ಕಂತಹ ಅಚಂಚಲವಾಗಿರತಕ್ಕಂಥ ಭಕ್ತಿಯನ್ನು ಯಾರು ಇಟ್ಟುಕೊಂಡಿದ್ದಾನೋ, ಇಟ್ಟುಕೊಂಡು ಯಾರು ಬದುಕ್ತಾ ಇದ್ದಾನೋ ಸಜೀವಮಾನ, ಅವನು ಬದುಕಿರುವವನು. ನಪರ ಕಥಂಚಿತ್, ಇದು ಇಲ್ಲ ಅಂತಂದರೆ ಆ ವ್ಯಕ್ತಿ ಬದುಕಿಲ್ಲ. ಭಗವಚ್ಚಿಂತನೆ ಯಾರಿಗಿಲ್ಲ ಅವನು ಬದುಕಿಲ್ಲ. ಭಗವಂತ ಅಂತಹ ಬದುಕನ್ನೇ ನನಗೆ ನಿರಂತರವಾಗಿ ಕೊಡು. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯಿ ಶಮೇ ಹ್ರಾಸ ವಿವರ್ಜಿತ ಸದಾ. ಭಗವಂತ ನಿನ್ನ ಪಾದದಲ್ಲಿ ನನ್ನ ಭಕ್ತಿ ಅನುಕ್ಷಣವೂ ಅಭಿವೃದ್ಧವಾಗ್ತಾ ಸಾಗಬೇಕು. ಅನುಗ್ರಹಸ್ಥೇ ಮೈ ಜೈವಮೇವ, ನಿನ್ನ ಅನುಗ್ರಹವೂ ಹಾಗೆ ನನ್ನ ಮೇಲೆ ಅನುಕ್ಷಣವೂ ಅಭಿವೃದ್ಧವಾಗ್ತಾ ಇರಬೇಕು. ಇದು ನನ್ನ ಆಸೆ. ಭಗವಂತ ಅದು ನನಗೆ ದಯಪಾಲಿಸು. ರಾಮದೇವರೇ ಒಮ್ಮೆ ಹಿಂದೆ ಮುಂದೆ ನೋಡ್ತಾ ಇದ್ದಾರಂತೆ. ಯಾರ್ಯಾರು ಮಾಡಿದ ಉಪಕಾರಕ್ಕೆ ಕೇಳಿದನ್ನೆಲ್ಲ ಕೊಟ್ಟದ್ದಾಯಿತು, ಕೊನೆಗೆ ಮೋಕ್ಷವನ್ನಾದರೂ ಕೊಟ್ಟು ಬಿಟ್ರೆ ಅದಕ್ಕಿಂತ ಹೆಚ್ಚಿನದಿನ್ನೇನೂ ಇಲ್ಲ, ನಾನು ಪ್ರತ್ಯುಪಕಾರ ಮಾಡಿದಂತ ಆಗತ್ತೆ. ಆದರೆ ಈ ಪುಣ್ಯಾತ್ಮ ಅದನ್ನೂ ಕೇಳ್ತಾ ಇಲ್ಲ. ಇವನಿಗೇನನ್ನು ಕೊಡಲಿ, ಏನು ಕೊಡಬೇಕು ಅಂತ ಕಾಣಲಿಲ್ಲ. ಕೊನೆಗೆ ಅವನು ಬರಸೆಳೆದು ಬಿಗಿಯಾಗಿ ಆಲಂಗಿಸಿಕೊಂಡು ಬಿಟ್ಟ. ತನ್ನನ್ನೇ ತಾನು ಭಗವಂತ ಶ್ರೀರಾಮಚಂದ್ರ ಹನುಮಂತನಿಗೆ ಕೊಟ್ಟ, ತನ್ನನ್ನೇ ತಾನು ಕೊಟ್ಟು ಬಿಟ್ಟ. ನಿರ್ವ್ಯಾಜವಾಗಿರತಕ್ಕಂತಹ ಭಕ್ತಿಗೆ ಇರತಕ್ಕಂತಹ ಸಾಮರ್ಥ್ಯ ಏನು, ಬಲ ಏನು, ಲಾಭ ಏನು ಅನ್ನೋದನ್ನು ಭಗವಂತ ತೋರಿಸಿಕೊಟ್ಟ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಅದೇ ಪ್ರಾಣದೇವರು ಯಾರು ಹನುಮಂತನಾಗಿ ಬಂದರೋ, ಯಾರು ಭೀಮನಾಗಿ ಬಂದರೋ ಅವರೇ ಮತ್ತೆ ಪುನಃ ಶ್ರೀಮದ್ ಆಚಾರ್ಯರಾಗಿ ಬಂದಿದ್ದಾರೆ. ದ್ವಾದಶ ಸ್ತೋತ್ರದಲ್ಲಿ ಒಂದು ಮಾತು ಅಂತ ಇದ್ದಾರೆ, ಸ್ಮರಾಮಿ ಭವಸಂತಾಪ ಹಾನಿದ ಅಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗ ಅವಲೋಕನಂ. ಯಾವ ಆ ಶ್ರೀರಾಮಚಂದ್ರನ ಪ್ರೀತಿಪೂರ್ಣವಾಗಿರತಕ್ಕಂಥ ನೋಟವನ್ನು, ಪ್ರೀತಿಪೂರ್ಣವಾದ ನೋಟವನ್ನು ನಾನು ಇವತ್ತಿಗೂ ಅನುಭವಿಸ್ತಾ ಇದ್ದೇನೆ.
ಇವತ್ತಿಗೂ ನೆನಪಿಸ್ಕೋತಾ ಇದ್ದೇನೆ. ಭಗವಂತ ಅನುಗ್ರಹದ ಬಗೆ ಹಾಗೆ. ಭಗವಂತನ ಸ್ಮರಣೆ ನಮಗೆ ಬದುಕಿನಲ್ಲಿ ಹೇಗೆ ಇರಬೇಕು, ಯುಗ ಯುಗಗಳು ತಡೆದರೂ ಕೂಡ ಮುಗಿಲಿಕ್ಕಿಲ್ಲ. ಆಚಾರ್ಯರು ಹೀಗೆ ಭಕ್ತಿಗೆ ಇರತಕ್ಕಂತಹ, ಭಗವತ್ ಚಿಂತನೆಗೆ ಇರತಕ್ಕಂತಹ ಪ್ರತಿ ಕಾರ್ಯದ ಹಿಂದೆಯೂ ಕೂಡ ಭಗವಂತನ ಅನುಗ್ರಹವನ್ನು ನಾವು ನೆನಪಿಸಿಕೊಂಡು ಮಾಡಿದೆವು ಅಂತಂದರೆ ಅದರ ಫಲ ಏನು ಅನ್ನೋದನ್ನು ತಾವು ಆ ರೀತಿ ಅನುಭವಿಸಿ ನಮಗೂ ನಿರ್ದೇಶನ ನೀಡ್ತಾ ಇದ್ದಾರೆ. ಸಂತತಂ ಚಿಂತೆಯ ಇನಂತಂ, ಸಂತತಂ ಚಿಂತೆಯ ಇನಂತಂ. ಧ್ರುವ ಮಹಾರಾಜರು ಹಾಗೆ ಭಗವಂತ ಅನುಗ್ರಹ ಹೆಜ್ಜೆ ಹೆಜ್ಜೆಗೆ ತಾವು ಅನುಭವಿಸಿದ್ದನ್ನು ಅನುಭವದ ಹಿನ್ನೆಲೆಯಲ್ಲಿ ದೇವರ ಮುಂದೆ ನಿವೇದಿಸ್ಕೋತಾ ಇದ್ದಾರೆ. ಸುಲಭದಲ್ಲಿ ನಾವು ಅಂದು ಬಿಡ್ತೇವೆ. ಧ್ರುವ ಮಹಾರಾಜರು 5 ವರ್ಷದ ಬಾಲಕ, ಅರಮನೆಯನ್ನು ತೊರೆದ, ಕಾಡಿಗೆ ಹೋದ, 7 ತಿಂಗಳ ಕಾಲ ಅಖಂಡವಾಗಿ ತಪಸ್ಸು ಮಾಡಿದ, ದೇವರು ಒಲಿದು ಬಿಟ್ಟ. ಮನೆಯ ಮಗು ಪಕ್ಕದ ಬೀದಿಗೆ ಹೋಗಿ ಅಂಗಡಿ ಏನೊಂದು ಚಾಕ್ಲೇಟ್ ತಂದ ಹಾಗೆ ಇಂಥ ಅಷ್ಟು ಸುಲಭವಾಗಿ ಅಂದು ಬಿಡ್ತೇವೆ. ಯಾರು ಧ್ರುವಕುಮಾರ? ವಯಸ್ಸು ಏನು? 5 ವರ್ಷದ ವಯಸ್ಸು. ನಮ್ಮ ಮಕ್ಕಳನ್ನು ನಾವು ಗಮನಿಸಿ, ಇನ್ನೇನು 1ನೇ ತರಗತಿನ ಸೇರಿರೋದಿಲ್ಲ, 6 ವರ್ಷ ತುಂಬಿರಬೇಕು. ಆ ವಯಸ್ಸಿಗೆ ಅರಮನೆಯಲ್ಲಿ ಕೈಗೊಬ್ಬ ಆಡು ಕಾಲಿಗೊಬ್ಬ ಆಡು ಅಂತ ಹೇಳುವಂತೆ ಆ ಸ್ಥಿತಿಯಲ್ಲಿ ಬೆಳೆದಿರತಕ್ಕಂತಹ ಧ್ರುವಕುಮಾರ ಹೊರಡದ್ದು ಕಾಡಿಗೆ. ಜೊತೆಯಲ್ಲಿ ಯಾರಿದ್ದಾರೆ? ಆಳು ಕಾಳು ಒಬ್ಬರೂ ಇಲ್ಲ. ಇವತ್ತು ನಾವು ಮನೆಯಿಂದ ಹೊರ ಬೀಳಬೇಕು ಅಂತಿದ್ರೆ ಜೊತೆಯಲ್ಲಿ ಒಂದು ವಾಟರ್ ಬಾಟಲನ್ನು ಇಟ್ಟುಕೊಂಡೇ ಹೊರಡ್ತೇವೆ. ಎಷ್ಟೊತ್ತಿಗೆ ಬಾಯಾರತ ಏನೋ, ನೀರು ಸಿಗುತ್ತೋ ಇಲ್ಲೋ, ಒಂದು ಹೊತ್ತು ನೀರು ಕುಡಿದಿಲ್ಲ ಅಂದರೆ ಪ್ರಾಣನೇ ಹೋಗುತ್ತೋ ಏನೋ. ಧ್ರುವಕುಮಾರ ಅರಮನೆಯನ್ನು ಬಿಟ್ಟು ಕಾಡಿಗೆ ಹೋಗುವಾಗ ಕೈಯಲ್ಲಿ ಏನಿತ್ತು? ಏನು, ಈ ಕಾಡಲ್ಲಿ ಬೇಕಾದಷ್ಟು ತೊರೆಗಳಿರ್ತಾವೆ, ನದಿಗಳಿರ್ತಾವೆ, ಬೇಕಾದಷ್ಟು ನೀರಿರುತ್ತೆ. ತೊರೆ ಇದೆ, ನದಿ ಇದೆ, ನೀರಿದೆ, ಎಲ್ಲ ಹೌದು. ಹೋಗಿ ತೆಗೆದುಕೊಳ್ಳೋದು ಹೇಗೆ?